ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. 92ರ ಸಮಯ. ಆ ಸಮಯದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳಾದಂಥ ಎಸ್ ಬಂಗಾರಪ್ಪನವರು ಅಣ್ಣವ್ರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಅಂತೇಳ್ಬಿಟ್ಟು ಮನವಿ ಸಲ್ಲಿಸ್ತಾರೆ. ಒಂದು ಸಲ, ಎರಡು ಸಲ ಮನವಿ ಸಲ್ಲಿಸ್ತಾರೆ. ಮೂರನೇ ಸಲ ಒತ್ತಡ ಹಾಕ್ತಾರೆ. ಅಣ್ಣವ್ರಿಗೆ ಭಾರತ ರತ್ನ ಕೊಡಲೇಬೇಕು ನೀವು ಅಂತೇಳ್ಬಿಟ್ಟು ಬಂಗಾರಪ್ಪನವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ. ಆಗ ತಾನೇ ಕೆಲವು ರಾಜಕೀಯ ವಿಷಯವಾಗಿ ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ, ಅಂದರೆ ಬಂಗಾರಪ್ಪನವರಿಗೂ, ವೈಯಕ್ತಿಕವಾಗಿ ಬಂಗಾರಪ್ಪನವರಿಗೂ ಹಾಗೂ ಕೇಂದ್ರ ಸರ್ಕಾರದ ನಾಯಕರಿಗೂ ಸ್ವಲ್ಪ ಒಳ ಜಗಳ ಏನೇನೋ ಆಗಿರುತ್ತೆ. ಅದು ಅವರವ್ರ ಸಮಾಚಾರ, ಅದು ನಮಗೆ ಬೇಡ. ಆ ಸಮಯದಲ್ಲೇ ಇವರು ಒತ್ತಡ ಹಾಕಿದಾಗ ಕೇಂದ್ರ ಸರ್ಕಾರ ಬಂಗಾರಪ್ಪನವ್ರಿಗೆ ಯಾಕೆ ನಾವು ಮರ್ಯಾದೆ ಕೊಡಬೇಕು ಅಂತ ಒಂದು ಕಡೆ ತೀರ್ಮಾನ ಆಗುತ್ತೆ. ಇನ್ನೊಂದು ಕಡೆ 92ರ ಸಮಯದಲ್ಲಿ ಬಂಗಾರಪ್ಪನವರು ಕರ್ನಾಟಕ ರತ್ನ ಕೇಳ್ತಾರೆ. ಆದರೆ ಇಂದಿನ ವರ್ಷ ಅಂದರೆ 91ರಲ್ಲಿ ಕಾವೇರಿ ಗಲಾಟೆ ಇಡೀ ಕರ್ನಾಟಕನ ಹತ್ತುರಿದಿತ್ತು. ಅದರಲ್ಲೂ ಬೆಂಗಳೂರು ವಾರಗಟ್ಟಲೆ ನಿಮಗೆ ಕರ್ಫ್ಯೂಲಿತ್ತು. ಆಗ ಬೆಂಗಳೂರಲ್ಲಿ ನೆಲೆಸಿದ್ದಂಥ ಹಲವಾರು ತಮಿಳವರ ಮೇಲೆ ಹಲ್ಲೆ ಆಗಿತ್ತು. ಎಷ್ಟೋ ಜನ ತಮಿಳವರು ಊರು ಬಿಟ್ಟರು ಸಹ ಹೋಗಿದ್ದರು. ಈ ಹಲ್ಲೆಗೆ ಮುಖ್ಯ ಕಾರಣ ಬಂಗಾರಪ್ಪನವರು ಹಾಗೂ ಅಣ್ಣವರು ಅಂತ ಭಾವಿಸಿ ತಮಿಳವರಿದ್ದರು. ಅಣ್ಣವ್ರಿಗೆ ಭಾರತ ರತ್ನ ಕೊಡಿ ಅಂತಬಿಟ್ಟು ಬಂಗಾರಪ್ಪನವರು ಕೇಳಿದ ತಕ್ಷಣ ಈ ಕಡೆ ತಮಿಳುನಾಡಿಂದ ಅಲ್ಲಿನ ರಾಜಕೀಯ ಶಕ್ತಿಗಳು, ಇಲ್ಲ ನಮ್ಮ ತಮಿಳವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಕರ್ನಾಟಕದಲ್ಲಿ, ಅದಕ್ಕೆ ಮೂಲ ಕಾರಣ ಅಣ್ಣವರು ಹಾಗೂ ಬಂಗಾರಪ್ಪನವರು, ಇವ್ರಿಗೆ ನೀವು ಭಾರತ ರತ್ನ ಕೊಟ್ಟರೆ ನಾವು ನಿಮಗೆ ಕೊಡುವಂಥ ಬೆಂಬಲ ಮತ್ತು ನಾವೆಲ್ಲ ನಿಮಗೆ ವಾಪಸ್ ತೊಗೊಂಡ್ಬಿಡ್ತೀವಿ ಅಂತಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ತಮಿಳುನಾಡಲ್ಲಿದ್ದಂಥ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಎಲ್ಲ ಒಗ್ಗಟ್ಟಾಗಿ ಒತ್ತಡ ಹಾಕ್ತಾರೆ. ಆಗ ಕೇಂದ್ರ ಸರ್ಕಾರ ವಿಧಿ ಇಲ್ಲದೆ ಬಂಗಾರಪ್ಪನವ್ರಿಗೂ, ಮೊದಲೇ ಕೇಂದ್ರ ಸರ್ಕಾರಕ್ಕೂ ಆಗ್ತಾಯಿದ್ದಿಲ್ಲ, ಬಂಗಾರಪ್ಪನವ್ರಿಗೂ ಕೇಂದ್ರದ ಹೈಕಮಾಂಡ್ಗೂ ಆಗ್ತಾಯಿದ್ದಿಲ್ಲ. ಇದು ಒಂದು ಕಡೆ ಎರಡೂ ಸೇರಿಬಿಟ್ಟು ಅವರು ಅವತ್ತು ನಾವು ಭಾರತ ರತ್ನನ ಕೊಡಲ್ಲ ಅಂತಬಿಟ್ಟು ಡಿಸೈಡ್ ಮಾಡ್ತಾರೆ. ಇದು ವಿರುದ್ಧವಾಗಿ ರೊಚ್ಚಿಗೆ ಹೇಳ್ತಾರೆ ನಮ್ಮ ಬಂಗಾರಪ್ಪನವರು, ಯಾಕ್ರಿ ಭಾರತ ರತ್ನ ಕೊಡಲ್ಲ ನೀವು ಅಂತಬಿಟ್ಟು ರೊಚ್ಚಿಗೆದ್ದು ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನಾ ತೀರ್ಮಾನ? ನಿಮ್ಮ ಭಾರತ ರತ್ನ ನೀವೇ ಇಟ್ಕೊಳ್ಳಿ ಸ್ವಾಮಿ, ನಿಮ್ಮ ಭಾರತ ರತ್ನ ನಮ್ಗೆ ಬೇಡ, ನಾವೇ ಹೊಸದೊಂದು ಪ್ರಶಸ್ತಿನ ಕ್ರಿಯೇಟ್ ಮಾಡ್ತೀವಿ, ಇದು ಅಣ್ಣವರಿಂದನೇ ಶುರು ಮಾಡ್ತೀವಿ ನಾವು, ಇದಕ್ಕೆ ನಾಂದಿನೇ ಅಣ್ಣವರು ಅಂತೇಳ್ಬಿಟ್ಟು ಅವತ್ತೊಂದು ಪ್ರಶಸ್ತಿನ ಬಂಗಾರಪ್ಪನವರು ಹುಟ್ಟಾಕ್ತಾರೆ. ಯಾವುದಾ ಪ್ರಶಸ್ತಿ? ಅದೇ ಕರ್ನಾಟಕ ರತ್ನ. ಕರ್ನಾಟಕ ರಾಜ್ಯದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ. ಈ ಕರ್ನಾಟಕ ರತ್ನನ ಬಂಗಾರಪ್ಪನವರು 1992ರಲ್ಲಿ ಹುಟ್ಟಾಕಿ ಅದಕ್ಕೆ ಮೊದಲ ಬಾರಿಗೆ ಅಣ್ಣವ್ರಿಗೆ ನೀಡಬೇಕಂತ ತೀರ್ಮಾನ ಮಾಡ್ತಾರೆ. 92ರಲ್ಲಿ ಹುಟ್ಟಾಕಿದ ಕರ್ನಾಟಕ ರತ್ನ ಪ್ರಶಸ್ತಿನ ಮೊದಲು ಅಣ್ಣವ್ರಿಗೆ ನೀಡಬೇಕಂದ್ಬಿಟ್ಟು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಅಣ್ಣವ್ರಿಗೆ ಈ ವಿಷಯನ ಮುಟ್ಟಿಸ್ತಾರೆ. ಅಣ್ಣವ್ರಿಗೆ ಈ ವಿಷಯ ಮುಟ್ಟಿಸೋಕೆ ಹೋಗಿದ್ದಾಗ IAS ಅಧಿಕಾರಿಗಳು ಹಾಗೂ ಬಂಗಾರಪ್ಪನವರು ಹಾಗೂ ಮಂತ್ರಿಮಂಡಲವೇ ಸಹ ಅಣ್ಣವ್ರ ಮನೆಗೆ ಹೋಗಿ ಕರ್ನಾಟಕ ರತ್ನ ಅಂತ ಒಂದು ಪ್ರಶಸ್ತಿನ ನಾವು ಹುಟ್ಟಾಕಿದ್ದೀವಿ, ಇದು ಭಾರತ ರತ್ನ ಯಾವ ಥರ ಅದೇ ಥರ ಕರ್ನಾಟಕ ರತ್ನ ಅಂತೇಳ್ಬಿಟ್ಟು ಅವರು ತೀರ್ಮಾನ ಮಾಡಿ ನಾವು ನಿಮಗಿದು ಫಸ್ಟ್ ಕೊಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ಅಣ್ಣವ್ರಿಗೆ ಹೇಳ್ತಾರೆ. ಅಣ್ಣವರು ಅಯ್ಯೋಯ್ಯೋಯ್ಯೋ ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು, ಕರ್ನಾಟಕ ರತ್ನ ಅನ್ನೋದು ಒಂದು ದೊಡ್ಡ ಪ್ರಶಸ್ತಿ, ಆ ಪ್ರಶಸ್ತಿಗೆ ನೀವು ನನಗೇ ಮೊದಲನೇ ಆಯ್ಕೆ ಮಾಡ್ತಾಯಿದ್ದೀರಾ, ನೀವು ಮಾಡ್ತಾ ಇರೋದು ತಪ್ಪು, ನನಗಿಂತ ಎಂತೆಂಥ ಮಹಾನೀಯರಿದ್ದಾರೆ ಈ ನಾಡಲ್ಲಿ, ಈ ನಾಡನ್ನ ಕಟ್ಟಿದಂಥ ಮಹಾನ್ ವ್ಯಕ್ತಿಗಳಿದ್ದಾರೆ, ಈ ನಾಡಿಗೆ, ಈ ನುಡಿಗಾಗಿ, ಈ ಜಲಕ್ಕಾಗಿ, ಈ ಜನರಿಗಾಗಿ ದುಡಿದಂಥವ್ರು ಮಹಾನ್ ಭಾವರು ಇದ್ದಾರೆ,
ಅಂಥವ್ರಿಗೆ ನೀವು ಕೊಡಿ. ನಾನು ಯಾರು, ನಾನೊಬ್ಬ ಕಲಾವಿದ ಅಷ್ಟೇ, ನಾನು ಏನು ಮಾಡಿದ್ದೀನಿ ಅಂತ ಬಿಟ್ಟು ಅಣ್ಣವರು ರಾಜ್ಯ ಸರ್ಕಾರಕ್ಕೆ ಹೇಳ್ತಾರೆ. ಆದರೆ ರಾಜ್ಯ ಸರ್ಕಾರ ಬಿಡಬೇಕಲ್ವ? ಇಲ್ಲ 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 ಇಲ್ಲ, ಕರ್ನಾಟಕ ರತ್ನ ಅನ್ನೋ ಪ್ರಶಸ್ತಿಗೆ ಸರಿಯಾದ ಸೂಕ್ತವಾದ ವ್ಯಕ್ತಿ ನೀವೇನೆ, ಇನ್ಯಾರೂ ಇದಕ್ಕೆ ಸೂಕ್ತ ಅಲ್ಲ, ಇದಕ್ಕೆ ನೀವೇ ಸೂಕ್ತವಾದದ್ದರಿಂದ ನಿಮಗೆ ಇದನ್ನು ನಾವು ಮೊದಲು ಕೊಡಬೇಕಂದ್ಬಿಟ್ಟು ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ. ಇಲ್ಲ, ನಾನು ಇಲ್ಲವೇ ಇಲ್ಲ, ನನಗಿದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಅಣ್ಣವ್ರು ತೀರ್ಮಾನ ಮಾಡಿಬಿಡ್ತಾರೆ. ಆದ್ರೂ ಒತ್ತಡ ಹಾಕಿದಾಗ ಅಣ್ಣವ್ರು ಕೊನೆಗೆ ಏನು ಮಾಡ್ತಾರೆ, ಸರಿ ನಾನು ನಿಮ್ಮೆಲ್ಲರ ಒತ್ತಡಕ್ಕೆ ಮಣಿತೀನಿ, ಆದರೆ ನಂದೊಂದು ಷರತ್ತಿದೆ ಇದಕ್ಕೆ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ಆಯಿತು ನೀವು ತೊಗೊತೀರಂತ ಹೇಳ್ತಾಳೆ, ಅದೇ ನಮ್ಮ ದೊಡ್ಡ ಖುಷಿ, ನಿಮ್ಮ ಷರತ್ತು ಏನೇ ಇದ್ರೂ ನಾವು ಒಪ್ಕೊತೀವಿ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರ ಒಪ್ಕೊಳ್ಳುತ್ತೆ. ಸರಿ ಆಯಿತು ಅಂದಾಗ ಇದಕ್ಕೆ ನನಗಿಂತ ಹಿರಿಯರಿಗೆ ಮೊದಲನ ಈ ಪ್ರಶಸ್ತಿನ ಕೊಟ್ಟು ಅನಂತರ ಎರಡನೇವನ್ನಾಗಿ ನನಗೆ ನೀವು ಕೊಡಬೇಕು ಅಂದ್ಬಿಟ್ಟು ಅಣ್ಣವ್ರು ಹೇಳ್ತಾರೆ. ಸರಿ, ರಾಜ್ಯ ಸರ್ಕಾರ ಅದಕ್ಕೆ ಒಪ್ಕೊಳ್ಳುತ್ತೆ. ನನಗಿಂತ ಹಿರಿಯ ಕವಿಗಳು, ನನ್ನ ತಂದೆ ಸಮಾನರು ಹಾಗೂ ಈ ನಾಡಿಗೋಸ್ಕರ ದುಡಿದವರು ಮತ್ತು ರಾಷ್ಟ್ರ ಕವಿಗಳು ಕುವೆಂಪು ಅವರಿಗೆ ಈ ಪ್ರಶಸ್ತಿನ ನೀವು ನೀಡಬೇಕು. ಅವರು ಕೊಟ್ಟ ನಂತರ ಮಾರನೇ ದಿನ ನನಗೆ ನೀವು ಕೊಡಿ, ಪರವಾಗಿಲ್ಲ, ಆದರೆ ಮೊದಲು ನೀವು ಕುವೆಂಪು ಅವರು ಕೊಡಬೇಕು ಅಂದ್ಬಿಟ್ಟು ಅಣ್ಣವರು ಷರತ್ತಾಗ್ತಾರೆ. ರಾಜ್ಯ ಸರ್ಕಾರ ಯಾವುದೇ ತುಟುಕ್ ಅನ್ನದೆ ಖಂಡಿತವೂ ಒಪ್ಕೊಂಡ್ಬಿಡುತ್ತೆ. ಸರಿ ಆಯಿತು ಅಂದ್ಬಿಟ್ಟು ರಾಜ್ಯ ಸರ್ಕಾರ ಒಪ್ಕೊಂಡು 1992 ನವಂಬರ್ 12ನೇ ತಾರೀಕು ಕುವೆಂಪು ಅವರಿಗೆ ಮೈಸೂರಿನ ಅವರ ಮನೆಯಲ್ಲಿ ಈ ಪ್ರಶಸ್ತಿನ ನೀಡ್ತಾರೆ. ಕುವೆಂಪು ಅವರು ತಗೊಂಡಿದ್ದ ನಂತರ 1992 ನವಂಬರ್ 14 ಮಕ್ಕಳ ದಿನಾಚರಣೆ ದಿನ ಭಾನುವಾರ ಬೆಂಗಳೂರಿನ ರಾಜಕೀಯ ಶಕ್ತಿ ಸೌಧ ಆದಂಥ ವಿಧಾನಸೌಧದ ಮುಂದುಗಡೆ ಅಣ್ಣವ್ರಿಗೆ ಭವ್ಯ ವೈಭವಪೂರಿತವಾದಂಥ ಸಮಾರಂಭವನ್ನು ಮಾಡಿ ಅಣ್ಣವ್ರಿಗೆ ಅಲ್ಲಿ ಕರ್ನಾಟಕ ರತ್ನ ಅಂತ ಪ್ರಶಸ್ತಿನ ಕೊಡ್ತಾರೆ. ಕರ್ನಾಟಕದ ಇತಿಹಾಸದಲ್ಲೇ ಅಲ್ಲಿವರೆಗೂ 1968ರಲ್ಲಿ ಒಮ್ಮೆ ಮೆರವಣಿಗೆ ಆಗಿತ್ತು ಅಣ್ಣವ್ರದ್ದು 100ನೇ ಚಿತ್ರ ಆದಾಗ. ಅದ ನಂತರ ಮತ್ತೆ 1992ರಲ್ಲಿ ವಿಧಾನಸೌಧದ ಮುಂದೆ ಸುಮಾರು 5 ಲಕ್ಷಕ್ಕೂ ಅಧಿಕ ಜನಗಳ ಮುಂದೆ ಅಣ್ಣವ್ರಿಗೆ ಕರ್ನಾಟಕ ರತ್ನ ಅಂತ ಪ್ರಶಸ್ತಿನ ರಾಜ್ಯ ಸರ್ಕಾರ ನೀಡಿತು. ಆ ವೈಭವಪೂರಿತವಾದಂಥ ಕಾರ್ಯಕ್ರಮ ನೋಡೋಕ್ಕೆ 2 ಕಣ್ಣು ಸಾಲದ್ರಿ. ನಾನು ಸಹ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವತ್ತು. ಅಣ್ಣವ್ರನ್ನ ನೋಡೋದೇ ಒಂದು ಆನಂದ. ಎಲ್ಲಿ ನೋಡಿದ್ರು ಜನ, ನಿಮಗೆ ಎಲ್ಲಿ ನೋಡಿದ್ರು ಜನ. ಹಿಂದೆ ಇದೇನಪ್ಪ ಹೈಕೋರ್ಟ್ ಮೇಲೆಲ್ಲ ಹತ್ತು ಕೂತಿದ್ರು. ಅಂಥ ಒಂದು ಅದ್ಭುತ ಅಂಥ ಒಂದು ಕಾರ್ಯಕ್ರಮ ಮುಂದೆ ಇತಿಹಾಸದಲ್ಲಿ ಯಾವತ್ತೂ ನಡೆಯಲ್ಲ ರೀ. ಕರ್ನಾಟಕ ರತ್ನ ಅಂತ ಪ್ರಶಸ್ತಿಗೆ ಮೊದಲು ಆಯ್ಕೆಯಾದವರು ಅಣ್ಣವರು ಆ ಪ್ರಶಸ್ತಿ ಬಂದ ತಕ್ಷಣ ಅಯ್ಯೋ ನನಗಿದು ಬೇಡ, ನನಗಿಂತ ಹಿರಿಯರು ಕೊಡಿ ಅಂತಬಿಟ್ಟು ಕುವೆಂಪು ಅವರು ಕೊಡಿಸಿ ನಂತರ ತಾವು ಪಡೆದರು. ಇದು ಕನ್ನಡಿಗರಿಗೆ ಅಣ್ಣವ್ರು ಕೊಟ್ಟ ಒಂದು ಒಳ್ಳೆಯ ಗುಣ. ಅಣ್ಣವ್ರು ಯಾವತ್ತೂ ಪ್ರಶಸ್ತಿನ ಬೇಡ್ಕೊಂಡು ಹೋಗಿಲ್ಲ ರೀ, ಎಲ್ಲ ಅವ್ರ ಕಾಲ ಹತ್ರ ಬಂದುಬಿತ್ತು. ಯಾಕಂದರೆ ಅವರು ಆ ಸಾಧನೆ ಮಾಡಿದರು. ಕನ್ನಡಕ್ಕಾಗಿ, ಕನ್ನಡ ನುಡಿಗಾಗಿ, ಕನ್ನಡಿಗರಿಗಾಗಿ ತಮ್ಮ ಜೀವನವನ್ನೇ ತೀರಿದರು. ಬರೀ ಚಿತ್ರನಟ ಆಗದೆ ಅಣ್ಣವರು ಸಾಂಸ್ಕೃತಿಕ ರಾಯಭಾರಿಯಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಥರದ್ರಲ್ಲೂ ಕನ್ನಡಿಗರಿಗೆ ಅಣ್ಣವರು ಬಂದರು. ಯಾವುದೇ ಒಂದು ಹೋರಾಟ ಮಾಡಲಿ ಕನ್ನಡಕ್ಕೆ ಅದರಲ್ಲಿ ಅಣ್ಣವ್ರು ನಿಂತ್ಕೊತಿದ್ರು. ಯಾವುದೇ ಒಂದು ಬರ ಪರಿಹಾರನೋ ಇಲ್ಲ ಏನೋ ಒಂದು ಬಂತು ಅಂದರು ಅಲ್ಲೇ ಅಣ್ಣವ್ರು ಬರ್ತಾರೆ. ಏನೇ ಒಂದು ಕನ್ನಡಕ್ಕೆ ಕರ್ನಾಟಕಕ್ಕೆ ಕಷ್ಟ ಬಂತು ಅಂದರೆ ಅಣ್ಣವ್ರು ಮೊದಲಾಗಿ ನಿಂತ್ಕೊತಿದ್ರು.
ಅದಕ್ಕೆ ಅವ್ರಿಗೆ ಕರ್ನಾಟಕ ರತ್ನ ಅಂತ ಪ್ರಶಸ್ತಿನ ರಾಜ್ಯ ಸರ್ಕಾರ ನೀಡಿತ್ತು. ಅದನ್ನು ಕನ್ನಡಿಗರು ಹೆಮ್ಮೆಯಿಂದ ಕರೀತಾರೆ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಂತ. ಎಸ್ ನಿಜಲಿಂಗಪ್ಪ, CNR ರಾವ್ ಹಾಗೂ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಹಾಗೂ ಜವರೇಗೌಡರು ಹಾಗೂ ನಡೆದಾಡುವ ದೇವರು ವೀರೇಂದ್ರ ಹೆಗಡೆಯವರು ಹಾಗೂ ಕನ್ನಡಿಗರ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಭಿನೇತ್ರಿ ಸರೋಜಾದೇವಿ ಮತ್ತು ವಿಷ್ಣುವರ್ಧನ್ ಅವರಿಗೆ ಈ ಪ್ರಶಸ್ತಿಗಳನ್ನು ಸಹ ನೀಡಲಾಗಿತ್ತು. ಬನ್ನಿ ಕನ್ನಡಿಗರೇ, ಇನ್ನೂ ಅನೇಕ ಕನ್ನಡದ ನಾಡು ನುಡಿ ಹಾಗೂ ಅಣ್ಣವರ ವಿಚಾರನ ನಾನು ನಿಮ್ಗೆ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ತಿಳಿಸಿ. ಸಿರಿಗನ್ನಡಂ ಕೀಳ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.